2024 ಡಿಸೆಂಬರ್ ಇಂದ ಒಂದು ವಿಶೇಷವಾದಂತ ಅಭಿಯಾನವನ್ನ ಹಮ್ಮಿಕೊಂಡಿದೆ. ನನ್ನ ಭೂಮಿ ಅನ್ನುವಂತ ಈ ಅಭಿಯಾನಕ್ಕೆ ನನ್ನ ಭೂಮಿ ಅಂತ ಹೇಳಿ ಹೆಸರನ್ನ ಕೊಟ್ಟಿದೆ. ಇದನ್ನ ರಾಜ್ಯದಾದ್ಯಂತ ಚಾಲ್ತಿ ಮಾಡಿದೆ. ರಾಜ್ಯದಾದ್ಯಂತ 2,10,000 ಕುಟುಂಬಗಳಿಗೆ ನಾವು ಪೋಡಿಯನ್ನ ಮಾಡಿಕೊಟ್ಟಿದೀವಿ ಅಂತ ಹೇಳಿ ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಈಗ ನಾವು ಚನ್ನಪಟ್ಟಣದಲ್ಲಿ ನೋಡೋದಾದ್ರೆ ಇದುವರೆಗೂ ಸುಮಾರು 4,000 ಜನರಿಗೆ 1969ರ ಭೂ ಮಂಜೂರಾತಿ ಕಾಯ್ದೆ ಪ್ರಕಾರ ಸುಮಾರು 4,000 ಮಂದಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದಾರೆ. ಇದರಲ್ಲಿ ದಲಿತರು ಇದ್ದಾರೆ, ಒಬಿಸಿಗಳಿದ್ದಾರೆ, ಮತ್ತೆ ಇನ್ನುಳಿದ ವರ್ಗಗಳು ಸಹ ಇದ್ದಾವೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಈ ಕುಟುಂಬಗಳಿಗೆ ಸಂಪೂರ್ಣವಾದಂತಹ ದಾಖಲಾತಿ ಮಾಡಿಕೊಡ್ಬೇಕಾದಂತಹ ಈ ನನ್ನ ಭೂಮಿ ಅಭಿಯಾನವನ್ನ ಚನ್ನಪಟ್ಟಣದಲ್ಲಿ ಪರೀಕ್ಷಿಸಿದ್ದೆ ಆದ್ರೆ ಈ 1.5 ವರ್ಷದಲ್ಲಿ ಕೇವಲ 173 ಕುಟುಂಬಗಳಿಗೆ ಮಾತ್ರ ಇವರು ಪೋಡಿ ಅಭಿಯಾನವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಇನ್ನು 3,000ಕ್ಕೂ ಹೆಚ್ಚು ಕುಟುಂಬಗಳು ಇದರಿಂದ ನಿರಾಶ್ರಿತರಾದಂತೆ ಆಗವ್ರೆ. ಅದರಿಂದ ಅವರು ಕೋರ್ಟು, ತಾಲೂಕ್ ಕಚೇರಿ, AC ಕಚೇರಿ ಅಂತ ಅಲಿಯುವಂತಹ ಪರಿಸ್ಥಿತಿಯನ್ನ ತಂದಿದೆ. ಇದೆಲ್ಲ ಜವಾಬ್ದಾರಿ ಸರ್ಕಾರದ್ದೇ ಆಗಿರುತ್ತೆ. ಸರ್ಕಾರ ತನ್ನ ಕಲ್ಯಾಣಯುತ ಸರ್ಕಾರವನ್ನ ತರಬೇಕಾದಂತವ್ರು ಇವತ್ತು ರೈತರ ಸಮಸ್ಯೆಯನ್ನ ಮಾಡಿಕೊಂಡು ದಿನ ಕಚೇರಿಗೆ ಅಲಿವಂಗೆ ಮಾಡಿದ್ದಾರೆ. ಹಾಗಾಗಿ ಇದರ ವಿರುದ್ಧ ನಾವು ಚನ್ನಪಟ್ಟಣದ ತಾಲೂಕು ಕಚೇರಿ ಮುಂದೆ ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ಪಂದಿಸಬೇಕಾದಂಥದ್ದು ತಾಲೂಕು ಆಡಳಿತ, ಜಿಲ್ಲಾ ಆಡಳಿತದ ಜವಾಬ್ದಾರಿ ಆಗಿದೆ. ನಾವು ಮಾನ್ಯ ಕೃಷ್ಣ ಬೈರೇಗೌಡರು ಹೇಳ್ಕೊತಾರಲ್ಲ, ನಾವು 2 ಲಕ್ಷ ಜನರಿಗೆ ಪೋಡಿ ಮಾಡ್ಕೊಟ್ಟಿದೀವಿ ಅಂತ. ಮಾನ್ಯ ಕೃಷ್ಣ ಬೈರೇಗೌಡರು ಬಂದು ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋವರೆಗೂ ನಾವು ಈ ಧರಣಿಯನ್ನ ನಿಲ್ಸೋದಿಲ್ಲ. ಭೂಮಿಗಾಗಿ ಸುಮಾರು 7,000 ಮಂದಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಅದರಲ್ಲಿ 4,000 ರೈತರಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದಾರೆ. ಆದ್ರೆ ಇವರಿಗೆ ಬೇಕಾದಂತಹ ಭೂ ದಾಖಲಾತಿಗಳನ್ನ ಕೊಡುವಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಚನ್ನಪಟ್ಟಣ ತಾಲೂಕು ಆಡಳಿತ ವಿಫಲ ಆಗಿದೆ. ಈ ವಿಫಲ ಆಗಿರುವುದರ ವಿರುದ್ಧ ನಾವು ಈ ದಿನದಿಂದ ಅಹೋರಾತ್ರಿ ಸತ್ಯಾಗ್ರಹ ಧರಣಿಯನ್ನ ಮಾಡ್ತಾ ಇದ್ದೀವಿ. ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿಯವರು ಈ ತಾಲೂಕಿನಲ್ಲಿ ಈ ಪೋಡಿ ಆಗದೆ ಇರುವಂಥ ಜಮೀನುಗಳು ಭೂ ಮಂಜೂರಾತಿಯಾಗಿ ನಿಜವಾದಂಥ ಹಕ್ಕುಪತ್ರಗಳು ದೊರೆಯದೇ ಇರುವಂಥ ಕನಿಷ್ಠ ಬಡ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ತಾಲೂಕು ಆಡಳಿತ, ತಹಸೀಲ್ದಾರರು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅವ್ರು ಬೇರೆ ಬೇರೆ ಕಡೆ ಗಮನ ಹರಿಸ್ತಾ ಇದ್ದಾರೆ. ತಹಸೀಲ್ದಾರರು ಕೂಡಲೇ ಈ ರೈತರ ಸಮಸ್ಯೆಗಳನ್ನ ನಿಗಾವಹಿಸಿ ಶಾಸಕರ ಜೊತೆಗೂಡಿ ಈ ನ್ಯಾಯ ದೊರಕಿಸ್ಕೊಡ್ಬೇಕು. ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಅಹೋರಾತ್ರಿ ಧರಣಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದೆ ಹಾಗೂ ಬೆಂಬಲವನ್ನ ನೀಡ್ತಾ ಇದೆ. ಏನು ಈ ಹೋರಾಟ ಸಮಿತಿ ವತಿಯಿಂದ ಬಡ ರೈತಾಪಿ ವರ್ಗಕ್ಕೆ ಭೂಮಿ ಕಳ್ಕೊಂಡವರಿಗೆ ಭೂಮಿ ನೀಡಲಿ ಅನ್ನೋ ದೃಷ್ಟಿಯಿಂದ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರ ಈಗಾಗಲೇ 3 ವರ್ಷದ ಹಿಂದೆನೆ ಸಂಬಂಧಪಟ್ಟವರಿಗೆ ಪೋಡಿಗಳನ್ನ ಉಚಿತವಾಗಿ ಸರ್ಕಾರದ ವತಿಯಿಂದ ಮಾಡಿಕೊಡ್ಬೇಕು ಅಂತ ಆದೇಶ ಆಗಿದ್ರು ಕೂಡ ಇಲ್ಲಿವರೆಗೂ ಚನ್ನಪಟ್ಟಣ ತಾಲೂಕಿನಲ್ಲಿ ಬೆಳವಣಿಗೆಯಷ್ಟು ಮಾತ್ರ ಪೋಡಿ ಆಗಿದೆ ಅನ್ನೋ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ಹೋರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೂಪುಗೊಳ್ಳೋ ಮೊದಲೇ ಸರ್ಕಾರ ಎಚ್ಚೆತ್ಕೊಂಡು ತಾಲೂಕು ಆಡಳಿತ ಕೂಡಲೇ ಸಂಬಂಧಪಟ್ಟವರಿಗೆ ಪೋಡಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸರ್ವೆ ನಂಬರ್ 276 ಸುಮಾರು ಜನದ್ದು ಖಾತೆ ಮಾಡ್ಕೊಟ್ಟಿಲ್ಲ. ಅವರು ಅದನ್ನ ಮಾಡ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ದು ಮಂಜೂರಾಗಿರೋದು 92ರಲ್ಲಿ ಮಂಜೂರಾಗಿತ್ತು ಸರ್. ಇದುವರೆಗೂ ನಾವು ಅರ್ಜಿ ಹಾಕ್ತಾ ಇದೀವಿ, ನಮ್ ಖಾತೆನೇ ಮಾಡ್ಕೊಡ್ತಾ ಇಲ್ಲ. ಕಾರಣ ಹೇಳಿದ್ರೆ ಅದು ಇದು ಅಂತ ನೆಪ ಹೇಳಿ ಕಳ್ಸಿಕೊಡ್ತಾರೆ. ಮತ್ತೆ ರೈತ ಸಭೆ, ದಲಿತ ಪರ ಸಂಘಟನೆಗಳು ಇಲ್ಲಿ ಸಭೆ ಮಾಡಿದ್ರು. ಅಲ್ಲಿ ನಾವು ಕೇಳಿದಕ್ಕೆ ಬನ್ನಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಯಾವುದೇ ರೀತಿ ಆದಂತ ಮಾಹಿತಿ ಕೊಡ್ತಾ ಇಲ್ಲ ಸರ್. ನಮ್ಮೂರು ನೇರಳೂರು ಅಂತ 276 ಸರ್ವೆ ನಂಬರು. ನಮ್ಮ ಅವ್ವ ಗೌರಮ್ಮ ಉಚ್ಚಿರಯ್ಯ ಅಂತ 1 ಎಕರೆ 25 ಕುಂಟೆ ನಮ್ಗೆ ಸಾಂಕ್ಷನ್ ಆಗಿತ್ತು. ಪಾಣಿ ಆಗಿದೆ, ಎಲ್ಲ ಆಗಿದೆ. ದುರಸ್ತು ಪೋಡಿಗೆ ಬಂದಾಗ ನಮ್ದು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿನ ಅವರು ಅಳತೆ ಮಾಡಿ ಬಿಡ್ತಾ ಇಲ್ಲ. ನನ್ಗೀಗ 24 ಕುಂಟೆ ಮಾತ್ರ ಅಳತೆ ಇದೆ. ಎಷ್ಟು ಮಾಡ್ತೀರಾ ಅಷ್ಟೇ ಮಾಡ್ತೀವಿ ಅನ್ಬಿಟ್ಟು ಹೇಳ್ಬಿಟ್ಟು, ಅಷ್ಟೇ ಪೊಸಿಷನ್ ನಲ್ಲಿ ಇರೋದು ಅಷ್ಟೇ ಮಾಡ್ತೀವಿ ಅನ್ಬಿಟ್ಟು ನಮ್ಗೆ ಪ್ರಾಬ್ಲಮ್ ಮಾಡ್ತಾ ಇದಾರೆ. ಒತ್ತುವರಿ ಮಾಡ್ಕೊಂಡಿರೋರು ಜಾಗ ಬಿಡ್ತಾ ಇಲ್ಲ. ಅದನ್ನ ಕೇಳೋದಿಕ್ಕೆ ಇವರು ಅಷ್ಟೇ ಮಾಡ್ತೀವಿ ಬೇರೆ ಕೊಡಲ್ಲ ಅಂತ ಹೇಳ್ತಾ ಇದಾರೆ.
ಅದಕ್ಕೆ ನಾನು ಕೇಸ್ ಹಾಕೊಂಡಿದೀನಿ. ನಂದು ಬಗರುಕುಂ 1994ರಲ್ಲಿ. ಇವನ್ ನಮ್ ತಂದೆ ಮಾಡ್ತಾ ಇದ್ರು. ನಮ್ ತಂದೆ 2022ರಲ್ಲಿ ತೀರೋದ್ಮೇಲೆ ಈ ತರ ಪ್ರಾಬ್ಲಮ್ ಮಾಡ್ತಾ ಇದಾರೆ. ಇವ್ರು ನಮ್ಮನ್ ಕೇಳಿದ್ರೆ ಪೊಲೀಸರು ಅವ್ರು ಹೊಡೆಯಕ್ಕೆ ಬರ್ತಾರೆ, ಒತ್ತರಿಸ್ಕೊಂಡಿರೋರೆಲ್ಲ. ಅಲ್ಲೋಗಿ ನ್ಯಾಯ ಕೇಳಿದ್ರೆ ಅಲ್ಲೂ ಸಿಗ್ತಾ ಇಲ್ಲ, ಇಲ್ಲೂ ನ್ಯಾಯ ಸಿಗ್ತಾ ಇಲ್ಲ, ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ನನ್ಗೆ ನಂದು 1 ಎಕರೆ 25 ಗುಂಟೆ ಅಳತೆ ಮಾಡಿ ನಮ್ಗೆ ಕರೆಕ್ಟ್ ಆಗಿ ದುರಸ್ತು ಕೋಡಿ ಮಾಡಿ ಬಿಡಿಸ್ಕೊಡ್ಬೇಕು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.